ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಪಾದಯಾತ್ರೆಯನ್ನು ನಡೆಸಲಾಗಿದ್ದು, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಿಂಧನೂರಿನಲ್ಲಿ ಮಾರ್ಚ್ 12ರಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಲಾಗಿದೆ. ಅಷ್ಟಕ್ಕೂ ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರ ಅನಗತ್ಯ ವಿಳಂಬ ನೀತಿ ಅನುಸರಿಸುತ್ತಿರುವುದನ್ನು ಖಂಡಿಸಿ ಮಾರ್ಚ್ 13ರಂದು ಸಿಂಧನೂರು ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ನಿಂದ ಬೆಂಗಳೂರಿನವರೆಗೂ ಸುಮಾರು 100ಕ್ಕೂ ಹೆಚ್ಚು ಹೋರಾಟಗಾರರು ಪಾದಯಾತ್ರೆ ಆರಂಭಿಸಲಾಗಿದೆ ಎಂದು ಒಳ ಮೀಸಲಾತಿ ಹೋರಾಟಗಾರ ಅಂಬರೀಶ್ ಗಿರಿಜಾಲಿ ಹೇಳಿದ್ದಾರೆ. ಈ ಪಾದಯಾತ್ರೆಯಲ್ಲಿ ಅರೆಬೆತ್ತಲೆ, ಉರುಳು ಸೇವೆ ಸೇರಿದಂತೆ ವಿವಿಧ ರೀತಿಯ ಹೋರಾಟ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಪತ್ರಿಕಾ ಮಾಧ್ಯಮ ವರದಿಗಾರರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯಮಾನ್ಯರು, ಈಗ ನಿಮಗೆ ಎಲ್ಲರೂ ಹೇಳಿದಂತೆ ನಮ್ಮ ಪಾದಯಾತ್ರೆಯ ಬಗ್ಗೆ ಸಿದ್ದರಾಮಯ್ಯ ಸಾಹೇಬರು ಹುಬ್ಬಳ್ಳಿಯಲ್ಲಿ ಒಂದ್ಸಲ ಇದೇ ಒಳ ಮೀಸಲಾತಿಗಾಗಿ ಎಂಥ ಮೆರವಣಿಗೆ ಮಾಡಿದ್ರಂತಂದರೆ ಇಡೀ ಕರ್ನಾಟಕದಾದ್ಯಂತ ಜನರನ್ನು ಸೇರಿದ್ವಿ. ಸುಮಾರು ಜನ ಅದರ ಆ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಎಕ್ಸಿಡೆಂಟ್ ಮುಖಾಂತರ ಇನ್ನೊಂದು ಮುಖಾಂತರ ಮಾಡಿದರು. ಅದೆಲ್ಲ ಅವ್ರಿಗೆ ಗೊತ್ತು. ಅವರೆಲ್ಲ ತಮ್ಮ ಕಿವಿಯಾರೆ ಕೇಳಿದ್ದಾರೆ, ಪತ್ರಿಕೆಯಲ್ಲಿ ಓದಿದ್ದಾರೆ. ಆದ್ರೂ ಮಾಡ್ತೀನಿ ಅಂತ ಭರವಸೆ ಅವತ್ತಿನಿಂದಲೂ ಇವತ್ತಿನ ಕೊಡ್ತಾ ಬಂದಾಗ ಯಾಕೆ ವಿಳಂಬ ಮಾಡ್ತಾರೋ ಗೊತ್ತಿಲ್ಲ. ಅದಾದ ಮೇಲೆ ಎಲ್ಲ ಮುಖಂಡರನ್ನು ಸೇರಿಸಿ, ಎಲ್ಲ ಜಾತಿಯವರನ್ನು ಸೇರಿಸಿ, ತಮ್ಮ SC ST ಕುಂದಿರಿಸಿ ಮಾತಾಡಿದ್ರು ಅದು ದತ್ತಾಂಶ ಅದು ಇದು ಅಂತ ಹೇಳಿ ಬರೀ ವಿಳಂಬ ಮಾಡ್ತಾ ಇದ್ದಾರೆ. ಇನ್ನೂ ನಾವು ಎಷ್ಟು ವರ್ಷ ಕಾಯಬೇಕು, ಎಷ್ಟು ಪ್ರಾಣ ತ್ಯಾಗ ಮಾಡೋದಂತೂ ನಮ್ಮದೇ ಗೊತ್ತಾಗ್ತಾ ಇಲ್ಲ. ನಾವಂತೂ ಈಗ ಬರ್ತಾ ವಯಸ್ಸಾಗ್ತಾ ಇದೆ. ಆ ಉದ್ದೇಶಕ್ಕಾಗಿ ಯುವಕರನ್ನೇ ಮುಂದೆ ಹೋಗ್ಬೇಕಂತ ನಮ್ಮ ಎಲ್ಲ ಸಹವರ್ತಿಗಳು ಹೇಳ್ತಾ ಇದ್ದಾರೆ. ಅದು ನಿಜವಾಗ್ದು. ನಾವೇನೈತಿ ಅವರಿಗೆ ಬೆನ್ನೆಲುಬಾಗಿ ನಿಲ್ತೀವಿ. ಅವರು ಸಾಧ್ಯ ಆದಷ್ಟು ಮುಂಚೂಣಿಯಲ್ಲಿ ಮುನ್ನುಗ್ಗಿ ನಮ್ಮ ಈ ಒಂದು ಹೋರಾಟಕ್ಕೆ ಅವರು ಜಯ ತಂದು ಕೊಡ್ತಾರೆ ಅನ್ನೋ ಒಂದು ಆಶಾಭಾವನೆ ನಮಗೆ ಇದೆ. ಆ ಉದ್ದೇಶದಿಂದ ಆ ಯುವಕರಲ್ಲಿ ಪ್ರಾರ್ಥಿಸಿದಿಷ್ಟೇ, ನಿಮಗೆ ಏನಾದರೂ ಅವಶ್ಯಕತೆ ಬಿದ್ದಲ್ಲಿ, ಏನೋ ಒಂದು ಸಲಹೆ ಸಹಕಾರ ಬೇಕಾದಲ್ಲಿ ನಮ್ಮ ಯುವಕರು ಏನು ಇಲ್ಲಿ ಮಿತ್ರರು ನಾವು ಕೂತಿದ್ದೀವಿ, ಅವ್ರ ಕಡೆಯಿಂದ ಸಲಹೆ ಸಹಕಾರವನ್ನು ಕೇಳ್ರಿ. ನಾವು ಸಾಧ್ಯ ಆದಷ್ಟು ನಿಮಗೆ ತಿಳಿದಷ್ಟು ಸಲಹೆ ಸಹಕಾರ ಏನು ಬೇಕಾದನ್ನು ಕೊಡಲು ಪ್ರಯತ್ನಿಸ್ತೀವಿ. ನಮ್ಮ ಈ ಹೋರಾಟಕ್ಕೆ ಜಯ ತಂದು ಕೊಡಬೇಕು. ಸಮಾಜದ ಬಂಧುಗಳು ಹಾಗೂ ಮಾಧ್ಯಮದ ಈಗಾಗಲೇ ಹರಿಹರದಿಂದ ಬೆಂಗಳೂರಿಗೆ ಪಾದಯಾತ್ರೆ ಪ್ರಾರಂಭವಾಗಿದೆ. ಆ ದೃಷ್ಟಿಯಿಂದ ನಾಳೆಯಿಂದಲೇ ನಮ್ಮ ಸಿಂಧನೂರು ತಾಲೂಕಿನಿಂದ ಯುವಕರು ಮತ್ತು ರಾಜಕೀಯ ಮುಖಂಡರು ಹಾಗೂ ಇನ್ನಿತರರು ಸೇರಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ಎಲ್ಲ ನಮ್ಮ ಸಿಂಧನೂರು ಕ್ಷೇತ್ರದ ಜನತೆಗೆ ಕೇಳಿಕೊಡುತ್ತೇವೆ. ಪತ್ರಕರ್ತ ಬಂಧುಗಳೇ ಮತ್ತು ನಮ್ಮ ಸಮಾಜದ ಎಲ್ಲ ಹೋರಾಟಗಾರರು, ಮುಖಂಡರುಗಳೇ ಮತ್ತು ಯುವ ಪ್ರತಿಭೆಗಳೇ, ಇದು ಸುಮಾರು 30 ವರ್ಷಗಳಿಂದಲೂ ಕೂಡ ನಮ್ಮ ಈ ಒಂದು ಒಳ ಮೀಸಲಾತಿಗೋಸ್ಕರ ಪ್ರತಿಯೊಬ್ಬ ನಮ್ಮ ಸಮಾಜದ ಹೋರಾಟಗಾರರು ಹಲವಾರು ರೀತಿಗಳಲ್ಲಿ ಹೋರಾಟಗಳನ್ನು ಹಮ್ಮಿಕೊಂಡರೂ ಕೂಡ ಸರ್ಕಾರ ಇದನ್ನು ಯಾವತ್ತೂ ಗಮನಕ್ಕೆ ತೆಗೆದುಕೊಳ್ಳದೆ ಈ ರೀತಿ ವಿಳಂಬ ಮಾಡ್ತಕ್ಕದ್ದು ನೋಡಿದರೆ ಇದು ಯಾವುದೋ ಒಂದು ಸಂಚೋ ಅಥವಾ ಯಾವುದೋ ಒಂದು ವೀಕ್ನೆಸ್ಗೋಸ್ಕರ ಇದು ತಡೆ ಹಿಡಿದಾರೋ ಏನೋ ಅಂತ ಅನುಮಾನ ನಮ್ಮಲ್ಲಿ ಶುರುವಾಗಿದೆ. ಯಾಕಂದರೆ ಸಾಕಷ್ಟು ಮಿನಿಸ್ಟ್ರುಗಳು, MLAಗಳು ನಮ್ಮ ಸಮಾಜ ಮತ್ತು ಹಿಂದುಳಿದ ವರ್ಗದ ಮತ್ತು ನಮ್ಮ ಈ ಒಂದು ಏನು ಈ ಸಮಾಜಕ್ಕೆ ಒಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಒಳಪಟ್ಟಂಥ ಇರ್ತಕ್ಕಂಥ ಎಲ್ಲ ಒಬ್ಬ ಮಂತ್ರಿಗಳಾಗಲಿ MLAಗಳಾಗಲಿ ನಿರಂತರವಾಗಿ ಈ ಒಂದು ಹೋರಾಟಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಆದರೆ ನಮ್ಮ ಹೋರಾಟಗಾರರು ಯಾವತ್ತೂ ಕುಂದನೆ ಮುನ್ನುಗ್ಗುತ್ತಾ ಇಲ್ಲಿಯವರೆಗೂ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿ ಈಗ ನಮ್ಮ ಹೋರಾಟಗಾರರಾಗಿರ್ತಕ್ಕಂಥ ಈ ಒಳ ಮೀಸಲಾತಿಗೋಸ್ಕರ ಬಜೆಟ್ ಅಧಿವೇಶನದಲ್ಲೂ ಕೂಡ ತಮ್ಮ ಕೂಗನ್ನು ಕೂಗಿ ಅಲ್ಲೇ ಏನು ಒಂದು ಪೊಲೀಸ್ ಕಸ್ಟಡಿಗೆ ಒಳಪಡುವಂಥ ಪರಿಸ್ಥಿತಿಗಳು ಕೂಡ ನಮ್ಮ ಬಂದಿದೆ. ಹೀಗಾಗಿ ಸರ್ಕಾರಗಳು ಈ ರೀತಿ ವಿಳಂಬ ನೀತಿಯನ್ನು ಮಾಡ್ತಕ್ಕಂಥದ್ದು ನೋಡಿದರೆ ನಾವು ಸುಮ್ಮನೆ ಕೂಡ್ತಕ್ಕಂಥ ಸಮಯ ಅಲ್ಲ. ಹಾಗಾಗಿ ನಾವೆಲ್ಲರೂ ಒಕ್ಕಟ್ಟಿನಿಂದ ಸಮಾಜದ ಬಂಧು
ನಿಜವಾಗಲೂ ನಾವು ಏನು ಒಂದು ಕನಸು ಕಂಡಿದ್ವಿ, ಸಿದ್ದರಾಮಯ್ಯ ಅವರ ಸರ್ಕಾರ ನಮಗೆ ಒಂದು ಆಶಾಕಿರಣ ಅಂತೇಳಿ ನಾವು ಭಾವಿಸಿದ್ವಿ. ಇವತ್ತು ನಿಜವಾಗಲೂ ನಮಗೆ ನಾಚಿಕೆ ಪಡುವಂಥ ಸಂದೇಶವನ್ನು ಮಾನ್ಯ ಸಿದ್ದರಾಮಯ್ಯನವರು ನಮಗೆ ಅಂದರೆ ನಮ್ಮ ಸಮಾಜಕ್ಕೆ ಕೊಟ್ಟಂತಾಗಿದೆ. ದಲಿತರ ಸರ್ಕಾರ, ಹಿಂದುಳಿದವರ ಸರ್ಕಾರ, ಅಲ್ಪಸಂಖ್ಯಾತರ ಸರ್ಕಾರ ಅಂತ ಹೇಳ್ತಾ ನಮ್ಮಲ್ಲಿರ್ತಕ್ಕಂಥ ಶೋಷಣೆಯನ್ನು ಇನ್ನೂ ಅತಿರೇಕವಾಗಿ ಸರ್ಕಾರ ನಮ್ಮ ಮೇಲೆ ಎಸಗುವಂಥ ಕಾರ್ಯವನ್ನು ಮಾಡ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ SC/ST ಸೌಲಭ್ಯದ ಹಣವನ್ನು ಸರ್ಕಾರ ನಮ್ಮ ಜನರಿಗೆ ಒದಗಿಸದೆ ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸೋದ್ರ ಜೊತೆಗೆ ನಮಗೆ ಅವಮಾನ ಮಾಡುವಂಥ ಸನ್ನಿವೇಶ ಇವತ್ತು ನಮಗೆ ಎದ್ದು ಕಾಣುತ್ತೆ. ಅದೇ ರೀತಿ ಇವತ್ತು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಸಹಿತ ಇವತ್ತು 7 ತಿಂಗಳಾದರೂ ಸಹಿತ ಅದರ ಬಗ್ಗೆ ದತ್ತಾಂಶಗಳಿಲ್ಲ, ಅವುಗಳ ಬಗ್ಗೆ ಇನ್ನೂ ವಿಚಾರ ಮಾಡಬೇಕಾದಂಥ ವಿಳಂಬ ನೀತಿಯನ್ನು ಅನುಸರಿಸುವುದರ ಜೊತೆಗೆ ಮಾದಿಗ ಸಮಾಜಕ್ಕೆ ವಿಶೇಷವಾಗಿ ಅವಮಾನ ಮಾಡುವಂಥ ಈ ಸಂದರ್ಭ ನಮಗೆ ಬಂದೊದಗಿದೆ. ಪಕ್ಕದ ರಾಜ್ಯ ಆಂಧ್ರದಲ್ಲಿ ಈಗಾಗಲೇ ಅದನ್ನು ದತ್ತಾಂಶಗಳ ರೂಪದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಇವತ್ತು ಸರ್ಕಾರಕ್ಕೆ ಒದಗಿಸಿದಂಥ ಸಮಿತಿ ಇವತ್ತು ಕರ್ನಾಟಕದಲ್ಲಿ ಯಾಕೆ ಈ ವಿಳಂಬ ನೀತಿ ಅನುಸರಿಸುತ್ತದೆ ಎಂಬುದರ ಬಗ್ಗೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ವಿವಿಧ ಹಿಂದುಳಿದ ವರ್ಗಗಳ ಸಮಿತಿಗಳು ಕೇಳಿದರೂ ಸಹಿತ ಇವತ್ತು ಈ ಒಂದು ಹೋರಾಟಕ್ಕೆ ಸ್ಪಂದಿಸದೆ ಇರೋದರಿಂದ ಇವತ್ತು ಹರಿಹರದಿಂದ ಏನು ಪ್ರಾರಂಭವಾದಂಥ ಈ ಪಾದಯಾತ್ರೆಗೆ ನಮ್ಮ ಸಿನ್ನೂರು ತಾಲೂಕಿನಿಂದ ನಾಳೆಯಿಂದನೇ ಯುವಕರು ಅತಿ ಹೆಚ್ಚಾಗಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಈ ಮೂಲಕ ಸಿನ್ನೂರು ತಾಲೂಕಿನ ಜನತೆಗೆ ಕರೆ ಕೊಡುತ್ತಿದ್ದೇವೆ. ಯುವಕರು ಅತಿ ಹೆಚ್ಚಾಗಿ ಭಾಗವಹಿಸಿದ್ರು. ಜೊತೆಗೆ ಕೊನೆಯ ದಿನ 21ನೇ ತಾರೀಕಿಗೆ ರಾಜಭವನ ಮುತ್ತಿಗೆ ಕಾರ್ಯಕ್ರಮಕ್ಕೆ ಪ್ರತಿ ಹಳ್ಳಿಯಿಂದ, ಪ್ರತಿ ಕ್ಯಾಂಪ್ನಿಂದ ಪ್ರತಿಯೊಬ್ಬರು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಏನು 21ನೇ ತಾರೀಕು ಏನು ಬೆಂಗಳೂರಿನಲ್ಲಿ ರಾಜಭವನ ಚಲೋ ಕಾರ್ಯಕ್ರಮ ಐತೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದ ಸ್ವಯಂ ಪ್ರೇರಿತವಾಗಿ ನನ್ನ ಸಮುದಾಯದ ಜನರು ಕೂಡ ಅಲ್ಲಿ ಭಾಗವಹಿಸಬೇಕು. ಮತ್ತು ಏನು ನಾಳೆ ಏನು ಸಿಂಧನೂರು ತಾಲೂಕಿದ್ದ ಏನು ಯುವ ಸಮೂಹ ಏನೈತೆ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಆ ಪಾದಯಾತ್ರೆ ಮುನ್ನಡೆಸೋ ಕೆಲಸವನ್ನು ಸಿಂಧನೂರು ತಾಲೂಕಿನ ಎಲ್ಲ ನನ್ನ ಯುವ ಮಿತ್ರರು ಮತ್ತು ಹಿರಿಯರು ಸೇರಿ ಮಾಡ್ಬೇಕಂತೇಳಿ ನಿಮ್ಮ ಮುಖಾಂತರ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಏನು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಇನ್ನು ಹೆಚ್ಚಿನದಾಗಿ ಏನು ನಮ್ಮ ಮರೆಪಣ್ಣ ಆಗಿರ್ಬೋದು ಮತ್ತು BS ನೇಮಪ್ಪ ಆಗಿರ್ಬೋದು ಇವರೆಲ್ಲರೂ ಅದನ್ನು ವಿಚಾರ ಮಾಡ್ತಾರೆ. ಈ ಮುಂಚೆ ಅದಕ್ಕೂ ಮುಂಚೆ ನಮ್ಮ ಸಮಾಜದ ಅಧ್ಯಕ್ಷರು ಮರೆಯಪ್ಪ ಜಾರಳ ಅವರು ಕೂಡ ಒಂದೆರಡು ಮಾತಾಡಬೇಕಾಗಿ ವರ್ಗೀಕರಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಸಂದರ್ಭದಲ್ಲಿ ಮರಿಯಪ್ಪ ಜಾಲಿಹಾಳ್, ಅಂಬ್ರೂಸ್ ಯಮನಪ್ಪ, BSNL, ಅಲ್ಲಮಪ್ರಭು ಪೂಜಾರಿ ಸೇರಿದಂತೆ ಇತರರು ಸಾಥನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.